ರಾಜ್ಯದಲ್ಲಿ ಮತ್ತೆ ಹಿಜಾಬ್ ದಂಗಲ್ ಶುರುವಾಗಿದೆ. ದಂಗಲ್ಗೆ ನಾಂದಿ ಹಾಡಿದ್ದು ಮುಖ್ಯಮಂತ್ರಿಗಳೇ. ನ್ಯಾಷನಲ್ ಲೆವೆಲ್ನಲ್ಲಿ ವಿಷಯ ಚರ್ಚೆ ಆಗ್ತಾ ಇದ್ದಂತೆ ಯೂ ಟರ್ನ್ ಹಾಕಿದ್ದು ಮುಖ್ಯಮಂತ್ರಿಗಳೇ. ಇವತ್ತು ಇಡೀ ಹಿಜಾಬ್ ವಿಷಯದಲ್ಲಿ ಏನೇನ್ ಆಯ್ತು ತೋರಿಸ್ತೀವಿ ನೋಡಿ. ಹಿಜಾಬ್ ಅದು ವಾಪಸ್ ತಗೊಂಡ್ಬಿಡ್ತೀವಿ. ಏನ್ ಹಿಜಾಬ್ ಇಲ್ಲ, ಈಗ ನೋ ಹಿಜಾಬ್. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹುಚ್ಚುದರೆ ಆಗ್ಬಿಟ್ಟಿದ್ದಾರೆ. ಟಿಪ್ಪು ಪಾರ್ಟ್ 2. ಹಿಜಾಬ್ ಹಿಜಾಬ್ ಹಿಜಾಬ್. ನಿನ್ನೆ ಸಿದ್ದರಾಮಯ್ಯ ಹಚ್ಚಿದ ಹಿಜಾಬ್ ಬೆಂಕಿ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಕಾಡ್ಗಿಚ್ಚಿನಂತೆ ಹಬ್ಬಿಕೊಂಡಿದೆ. ಮೊದಲು ನಿನ್ನೆ ಮೈಸೂರಲ್ಲಿ ಸಿದ್ದರಾಮಯ್ಯ ಹಿಜಾಬ್ ವಿಷಯದಲ್ಲಿ ಏನಂದ್ರೂ ಕೇಳಿಸ್ಕೊಳ್ಳಿ. ಹಿಜಾಬ್ ಅದು ವಾಪಸ್ ತಗೊಂಡ್ಬಿಡ್ತೀವಿ. ಏನ್ ಹಿಜಾಬ್ ಇಲ್ಲ, ಈಗ ನೋ ಹಿಜಾಬ್. ಹಿಜಾಬ್ ಹಾಕೊಂಡು ಹೋಗ್ಬೋದು, ಈಗ ಗೊತ್ತಾಯ್ತಾ? ಆದೇಶ ವಾಪಸ್ ತಗೊಳ್ಳಿ ಅಂತ ಹೇಳಿದ್ದೀನಿ ನಾನು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಈ ಹೇಳಿಕೆ, ಈ ಒಂದು ಹೇಳಿಕೆ, ಇದೊಂದೇ ಹೇಳಿಕೆ ಇವತ್ತು ನ್ಯಾಷನಲ್ ಲೆವೆಲ್ನಲ್ಲಿ ಚರ್ಚೆ ಆಗ್ತಿದೆ. ನಿನ್ನೆ ರಾತ್ರಿ ಕೊಟ್ಟ ಹಿಜಾಬ್ ಮೇಲಿನ ಪ್ರೀತಿಯ ಸ್ಟೇಟ್ಮೆಂಟ್ ಬೆಳಗಾಗೋದ್ರೊಳಗೆ ದೇಶವ್ಯಾಪಿ ಹಿಜಾಬ್ ಪರ ವಿರೋಧ ಚರ್ಚೆಗಳನ್ನು ಹುಟ್ಟುಹಾಕ್ತು. ಬಿಜೆಪಿಯವರಿಗೆ ಆಹಾರವಾಯಿತು. ಸಾಲು ಸಾಲು ವಿರೋಧಗಳು ವ್ಯಕ್ತವಾಯಿತು. ಶಾಲಾ ಕಾಲೇಜಿಗೆ ಮಕ್ಕಳು ಬರ್ತಕ್ಕಂಥದ್ದು ಉತ್ತಮ ಶಿಕ್ಷಣವನ್ನು ಪಡೆದುಕೊಂಡು ಮುಂದೆ ಸಮಾಜದಲ್ಲಿ ಮುಂಚೂಣಿಗೆ ಬಂದು ಸಮಾಜದ ಒಬ್ಬ ಸತ್ಪ್ರಜೆಯಾಗಿ ಮುಂದೆ ಬೆಳಿಬೇಕು ಅನ್ನುವ ಸದುದ್ದೇಶ ಇರ್ತಕ್ಕಂಥದ್ದು. ಸಮವಸ್ತ್ರ ಅಂತಕ್ಕಂಥ ಉದ್ದೇಶ ಇಷ್ಟೇ ಇರ್ತಕ್ಕಂಥದ್ದು. ನಿಮ್ಮ ರೀತಿ ವಿಷಬೀಜವನ್ನು ಬಿತ್ತಕ್ಕಂಥ ಕೆಲಸ ಅಲ್ಲ. ರಾಜ್ಯದ ಉಚ್ಚ ನ್ಯಾಯಾಲಯದ ತೀರ್ಪುಗಳು ನಮ್ಮ ಕಣ್ಮುಂದೆ ಇದೆ. ದೇಶದ ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಕೂಡ ನಮ್ಮ ಕಣ್ಮುಂದೆ ಇದೆ. ಇಷ್ಟಾದರೂ ಸಹ ರಾಜ್ಯ ಸರ್ಕಾರದ ನಡವಳಿಕೆ ನಿಜವಾಗ್ಲೂ ಕೂಡ ನಾಚಿಕೆಗೇಡಿನ ಸಂಗತಿ. ಶಾಲಾ ಮಕ್ಕಳು ಶಾಲೆಗೆ ಬಂದಾಗ ಎಲ್ಲರೂ ಸಹ ಒಂದೇ ಸಮಾನವಾದಂಥ ರೀತಿಯಲ್ಲಿ ಇರಬೇಕು ಮತ್ತು ಯಾವುದೇ ರೀತಿ ಬಟ್ಟೆ ಬರೆಗಳಲ್ಲಿ ವ್ಯತ್ಯಾಸ ಇಲ್ಲದೆ ಸಮವಸ್ತ್ರವನ್ನು ಧರಿಸಬೇಕು ಅನ್ನುವಂಥದ್ದು ಮೊದಲಿಂದ ನಡ್ಕೊಂಡು ಬಂದಿರುವಂಥ ಪದ್ಧತಿ. ಅದನ್ನ ಧಿಕ್ಕರಿಸಿ ಕೇವಲ ಅಲ್ಪಸಂಖ್ಯಾತರನ್ನು ತೃಪ್ತಿಪಡಿಸೋಕ್ಕೋಸ್ಕರ ಈ ತೀರ್ಮಾನ ತಗೊಂಡಿದ್ದಾರೆ. ಯಾವ ಮುಸ್ಲಿಂ ಮುಖಂಡರು ಸಿದ್ದರಾಮಯ್ಯನವ್ರನ್ನು ಕೇಳಿದ್ರು ಹಿಜಾಬ್ ರದ್ದು ಮಾಡಿ ಅಂತೇಳಿ. ಇವೆಲ್ಲ ರಾಜಕೀಯ ದೊಂಬರಾಟವನ್ನ ಮುಖ್ಯಮಂತ್ರಿಗಳು ಬಿಡಬೇಕು. ನಾವೆಲ್ಲರೂ ಸಮಾನರು ಮತ್ತು ನಾವೆಲ್ಲ ಒಂದು ಅನ್ನೋ ಭಾವನೆಯಿಂದ ಶಾಲಾ ಕಾಲೇಜಿಗೆ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಯೂನಿಫಾರ್ಮ್ ತಂದಿದ್ದು. ನಾಳೆ ಇನ್ನೊಬ್ಬರು ಕೇಸರಿ ಸಾಲ ಹಾಕೊಂಡ್ಬರ್ತೀವಿ ಅಂತಾರೆ, ಮತ್ತೊಬ್ಬರು ಹಸಿರು ಸಾಲ ಹಾಕೊಂಡ್ಬರ್ತೀವಿ ಅಂತಾರೆ, ಮಗದೊಬ್ಬರು ನೀಲಿ ಶಾಲ ಹಾಕೊಂಡು ಬರ್ತೀವಿ ಅಂತ ಹೇಳ್ತಾರೆ, ಇನ್ನೊಬ್ಬರು ಹಳದಿ ಶಾಲ ಹಾಕೊಂಡು ಬರ್ತೀವಿ ಅಂತಾರೆ. ಆಗ ಸಮಾನತೆಯಲ್ಲಿ ಉಳಿಯುತ್ತೆ. ಮೊಹಮ್ಮದ್ ಬಿನ್ ತೊಗಲಕ್ಕನ ಹೆಸರು ಕೇಳಿದೀರಾ? ಹುಚ್ಚುದೊರೆ ಅಂತ ಅವ್ರಿಗೆ ಕರೀತಾ ಇದ್ರು. ಆತರ ಇವತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹುಚ್ಚುದೊರೆ ಆಗ್ಬಿಟ್ಟಿದ್ದಾರೆ. ಹಿಜಾಬ್ ಅನ್ನು ಈಗ ಅವಕಾಶ ಕೊಟ್ಟಾಗ ನಾಳೆ ಈ ಹಿಂದೆ ಕೇಸರಿ ಶಾಲ್ ಇರ್ಬೋದು, ಬೇರೆ ಬೇರೆ ರೀತಿಯ ಅಭಿಯಾನಗಳು ಪ್ರಾರಂಭವಾಗಿತ್ತು. ಸಿದ್ದರಾಮಯ್ಯ ಅವರು ಬಹುಶಃ ಈಗ 77 ಅರೆಯಲ್ಲಿ ಇದ್ದಾರೆ. ಬಹುಶಃ ಅವರು ಭವಿಷ್ಯದಲ್ಲಿ ನಿವೃತ್ತಿ ತಗೊಳ್ಳುವಂತ ಪರಿಸ್ಥಿತಿಯಲ್ಲಿ ಇರ್ಬೋದು. ಆ ಸಂದರ್ಭದಲ್ಲಿ ಇಡೀ ಕರ್ನಾಟಕವನ್ನು ಸರ್ವನಾಶ ಮಾಡುವಂತ ಕೆಲಸಕ್ಕೆ ಕೈ ಹಾಕಿದ್ದಾರೆ ಅಂತ ನನಗೆ ಅನಿಸ್ತದೆ. ಕೇವಲ ಸಿದ್ದರಾಮಯ್ಯನವರು ಒಂದು ವರ್ಗವನ್ನು ತುಷ್ಟೀಕರಣ ಮಾಡಲಿಕ್ಕೆ ಉದ್ದಟತನ, ಅವ್ರು ಅತಿ ಅತಿರೇಕ. ಬಹುಶಃ ಟಿಪ್ಪು ಸುಲ್ತಾನ್ ಅಂತ 2ನೇ ಅವತಾರನೇ ನಮ್ಮ ಸಿದ್ದರಾಮಯ್ಯನವರು. ಟಿಪ್ಪು ಪಾರ್ಟ್ 2 ಹಂಗೆ ಟಿಪ್ಪು ಪಾರ್ಟ್ 2 ಅಂದರೆ ನಮ್ಮ ಸಿದ್ದರಾಮಯ್ಯ ಅವರು ಅತಿ ಮಾಡ್ಲಕತ್ತಾರ. ಬಿಜೆಪಿಯವರಷ್ಟೇ ಅಲ್ಲ, ಸ್ವಾಮೀಜಿಗಳು, ಚಿಂತಕರು ಕೂಡ ಸಿಎಂ ಹಿಜಾಬ್ ಪ್ರೇಮ ಬಿಡಬೇಕು, ಎಲ್ಲರನ್ನೂ ಸರಿಸಮನಾಗಿ ನೋಡಬೇಕು ಅಂತ. ಸಮಾಜದಲ್ಲಿ ಒಂದು ಪಂಗಡವನ್ನು, ಒಂದು ಸಮಾಜವನ್ನು ಗುರಿಯಾಗಿರಿಸಿಕೊಂಡು ಒಬ್ಬರಿಗೊಂದು ನ್ಯಾಯ, ಇನ್ನೊಬ್ಬರಿಗೆ ಇನ್ನೊಂದು ನ್ಯಾಯ, ಒಬ್ಬರಿಗೊಂದು ಕಾನೂನು, ಇನ್ನೊಬ್ಬರಿಗೆ ಒಂದು ಕಾನೂನು ಮಾಡೋದರಿಂದಾಗಿ ಸಮಾಜದಲ್ಲಿ ದೊಡ್ಡ ಶೋಭೆ ಉಂಟಾಗತ್ತೆ. ಕರ್ನಾಟಕದ ಎಲ್ಲರ ಅವರು ಸಿಎಂ ಆಗಿದ್ದಾರೆ, ಯಾವುದೋ ಒಂದು ಪಂಗಡದ ಸಿಎಂ ಅಲ್ಲ. ಈ ಬಾರಿ ಅಧಿಕಾರಕ್ಕೆ ಬಂದಿದ್ದ ಮುಸಲ್ಮಾನರ ಓಟುಗಳಿಂದ ಅಂತ ಈ ಕಾಂಗ್ರೆಸ್ ಸರ್ಕಾರ ತುಂಬಾ ಸ್ಪಷ್ಟವಾಗಿ ಹೇಳಿತ್ತು. ಆ ದೃಷ್ಟಿಯಿಂದ 10,000 ಕೋಟಿ ರೂಪಾಯಿ ಅವರಿಗೆ ಕೊಡ್ತೀನಿ ಅಂತ ಹೇಳಿದಿರಬಹುದು. ಆನಂತರ ಈಗ ಹಿಜಾಬ್ ಅನ್ನ ಬ್ಯಾನ್ ಮಾಡಿರುವಂತ ಈ ಪ್ರಕ್ರಿಯೆ ಇರಬಹುದು, ತುಂಬಾ ಹೊಸತೇನು ಅಂತ ನನಗೇನು ಅನ್ಸಲ್ಲ. ಆದ್ರೆ ದುರಂತಕಾರಿ ಸಂಗತಿ ಅಂತಂದ್ರೆ ಅಫ್ಕೋರ್ಸ್ ಹಿಂದೂಗಳ ಮನಸ್ಸಿನಲ್ಲಂತೂ ವಿಷಬೀಜ ಬಿತ್ತಿದ್ದಾರೆ. ಸಿದ್ದರಾಮಯ್ಯನವರು ಹಿಜಾಬ್ ರದ್ದುಗೊಳಿಸಿದ ಆದೇಶ ವಾಪಸ್ ಪಡಿತೀವಿ ಅಂತಿದ್ದಾರೆ. ಆದರೆ ರಾಜ್ಯದಲ್ಲಿ ಇದುವರೆಗೂ ಹಿಜಾಬ್ ನಿಷೇಧವೇ ಆಗಿಲ್ಲ. ಹೈಕೋರ್ಟ್ ಆಗಲಿ ಸುಪ್ರೀಂ ಕೋರ್ಟ್ ಆಗಲಿ ಎಲ್ಲೂ ಹಿಜಾಬ್ಗೆ ನಿಷೇಧ ಹೇರಲಾಗಿದೆ ಅಂತ ಹೇಳಿಲ್ಲ. ಬಿಜೆಪಿ ಸರ್ಕಾರ ಇದ್ದಾಗಲೂ ರಾಜ್ಯದಲ್ಲಿ ಹಿಜಾಬ್ಗೆ ನಿಷೇಧ ಹಾಕಿಲ್ಲ. ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳು ಸಮಾನತೆ ಕಾಯ್ದುಕೊಳ್ಳಲಿ ಅಂತ ಇರುವ ಡ್ರೆಸ್ ಕೋಡ್ ಪಾಲನೆ ಮಾಡಿ ಅಂತಷ್ಟೇ ಹೇಳಿರೋದು. ಇದು ಮುಖ್ಯಮಂತ್ರಿಗಳಿಗೂ ಗೊತ್ತು. ಆದ್ರೂ ಯಾಕೆ ಹಿಜಾಬ್ ಆದೇಶ ರದ್ದು ಮಾಡ್ತೀವಿ ಅಂತಿದ್ದಾರೆ ಅನ್ನೋದೇ ದೊಡ್ಡ ಪ್ರಶ್ನೆ. ನೋಡಿ, ಮೊದಲೇದು ಸಿದ್ದರಾಮಯ್ಯನವರ ತುಷ್ಟೀಕರಣದ ರಾಜಕಾರಣದ ಇದು ಒಂದು ಪರಾಕಾಷ್ಠೆ. ಇದು ಈಗ ನಾನು ಒಂದು ಪ್ರಶ್ನೆ ಕೇಳ್ತೇನೆ ಸಿದ್ದರಾಮಯ್ಯ
ಹಿಜಾಬ್ ಬ್ಯಾನ್ ಎಲ್ಲ ಆಗಿತ್ತು. ಸಿದ್ದರಾಮಯ್ಯನವರು ಅವರು ಮೂರ್ಖರಲ್ಲ, ಅವರು ತಿಳಿದೇ ಈ ರೀತಿಯ ಸಂಗತಿಯನ್ನ ಮಾಡ್ತಾ ಇದ್ದಾರೆ. ಹಿಜಾಬ್ ನೀವು ಇಲ್ಲಿ ಹೋಟೆಲ್ಗೆ ಬರ್ತೀರಪ್ಪ, ಯಾರೋ ಮುಸಲ್ಮಾನ ತಾಯಂದಿರು ಅಕ್ಕಂದಿರು ಈ ಹೋಟೆಲ್ಗೆ ಬರ್ತಾರೆ, ಅವ್ರಿಗೆ ಹಿಜಾಬ್ ಹಾಕೊಂಡ್ ಬರಬೇಡ ಅಂತ. ಹಿಜಾಬ್ ಬ್ಯಾನ್ ಅರ್ಥ ಏನ? ಮೊದಲ ಸಿದ್ದರಾಮಯ್ಯನವರು ಇದನ್ನ ತಿಳ್ಕೋಬೇಕು, ಅಥವಾ ತಿಳಿದಿದ್ರು ತಿಳಿಯಲಾರದಂತ ಏನು ವರ್ತಿಸ್ತಾ ಇದ್ದಾರಲ್ಲ ಇದನ್ನ ಬಂದ್ ಮಾಡಬೇಕು. ಹಿಜಾಬ್ ನಿಷೇಧ ಆಜ್ಞೆನೇ ಇಲ್ಲ. ಇವತ್ತು ಹಿಜಾಬ್ ಎಲ್ಲಿ ಡ್ರೆಸ್ ಕೋಡ್ ಇದೆ ಆ ಶಿಕ್ಷಣ ಸಂಸ್ಥೆ ಬಿಟ್ರೆ ಬೇರೆ ಎಲ್ಲ ಕಡೆ ಇವತ್ತು ಹಾಕೊಳ್ಳಕ್ ಅವಕಾಶ ಇದೆ ಮತ್ತು ಹಾಕೊಂಡು ಓಡಾಡ್ತಾ ಇದ್ದಾರೆ. ಹಿಜಾಬ್ ನಿಷೇಧ ಆಗಿದೆ ಅನ್ನುವಂಥದ್ದು ಕಾಂಗ್ರೆಸ್ ಅವತ್ತು ಅಪಪ್ರಚಾರ ಮಾಡಿದೆ. ಅದೇ ಗುಂಗಿನಲ್ಲಿ ಇವತ್ತು ಮುಖ್ಯಮಂತ್ರಿಗಳು ನಿಷೇಧ ಮಾಡ್ತೀವಿ. ಹಿಜಾಬ್ ನಿಷೇಧ ಪ್ರಶ್ನೆನೇ ಇಲ್ಲ. ಇಷ್ಟೆಲ್ಲ ವಿವಾದಗಳಾಗ್ತಿದ್ದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಿಜಾಬ್ ನಿಷೇಧ ಆದೇಶ ವಾಪಸ್ ಪಡಿತೀವಿ ಅಂತ ನಾನು ಹೇಳೇ ಇಲ್ಲ ಅಂದ್ರು. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಕಾನೂನು ತೊಡಕು ಚರ್ಚೆ ಮಾಡ್ತೀವಿ ಅಂದ್ರು. ಸಿಎಂ ಹೇಳಿದ್ರೆ ಆದೇಶ ಮಾಡ್ತೀವಿ ಅಂತ ಕಾನೂನು ಸಚಿವರು ಹಿಜಾಬ್ ವಿಷಯದಲ್ಲಿ ಜಾಣ ಉತ್ತರ ಕೊಟ್ಟು ಜಾರಿಕೊಂಡ್ರು. ಮಾಡಿಲ್ಲ, ಅವ್ರು ಹೇಳಿದ್ರು, ಒಬ್ರು ಪ್ರಶ್ನೆ ಕೇಳಿದ್ರು. ನಾವು ಸರ್ಕಾರ ಅದನ್ನ ವಾಪಸ್ ತಗೊಳ್ಳಿಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ ಗೌರ್ಮೆಂಟ್ ಅಲ್ಲಿ ಚರ್ಚೆ ಮಾಡ್ತೀವಿ. ಅದು ಪಬ್ಲಿಕ್ ಅಲ್ಲಿ ಯಾರೋ ಕೇಳಿದ್ದಾರೆ ಹಿಜಾಬ್ ಬಗ್ಗೆ ಅಂತ ಹೇಳಿ. ಇಲ್ಲ, ನೀನ್ ಹಾಕೋಬಹುದು, ನೀನ್ ಫ್ರೀಡಮ್ ಅಪ್ಪ, ನಿಮಗಿದೆ. ನಾನು ಅಧಿಕಾರಿಗಳಿಗೂ ಕೂಡ ಹೇಳಿದ್ದೀನಿ ಅದನ್ನ ತೀರ್ಮಾನ ತಗೊಳ್ಳೋದಕ್ಕೆ ಅಂತ ತಕ್ಷಣ. ತೀರ್ಮಾನ ತಗೊಳ್ಳೋದು ಅಂದ ತಕ್ಷಣ ಈಗ ಕಾನೂನಿನ ತೊಡಕಿದೆಯಾ ಇಲ್ವಾ, ನಾವು ಹೋಗ್ಬೋದಾ, ಗೋ ಹೆಡ್ ಇಲ್ಲ ಸ್ಟೇಟ್ ಇದ, ಅದನ್ನ ನೋಡ್ತೀವಿ. ಇಷ್ಟೇ ಹೇಳ್ತೀನಿ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ಆದೇಶಗಳನ್ನು ಹೊರಡಿಸ್ತದೆ. ಯಾವುದೇ ಕಾರಣಕ್ಕೆ ಕಾಂಟ್ರವರ್ಸಿನೂ ಆಗೋದಿಲ್ಲ, ವಿವಾದಾತ್ಮಕನೂ ಅಲ್ಲ. ಯಾವುದೇ ವರ್ಗಕ್ಕೆ ಏನಾದರೂ ಅನ್ಯಾಯ ಆಗಿದ್ರೆ ಅದು ಸರಿಪಡಿಸುವ ಒಂದು ಸದಿಚ್ಛೆಯನ್ನು ಅವರು ವ್ಯಕ್ತ ಮಾಡಿದ್ದಾರೆ. ಇನ್ನು ಕಳೆದ ವರ್ಷ ಹಿಜಾಬ್ ದಂಗಲ್ ಶುರುವಾದಾಗ ಮಂಡ್ಯ ವಿದ್ಯಾರ್ಥಿನಿ ಮುಸ್ಕಾನ್ ಹಿಜಾಬ್ಗೆ ಜೈಕಾರ ಹಾಕಿದ್ರು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಅದರಲ್ಲೂ ಪಾಕಿಸ್ತಾನದಲ್ಲಿ ಮುಸ್ಲಿಂ ನಾಯಕರು ಮುಸ್ಕಾನ್ಗೆ ಜೈಕಾರ ಹಾಕಿದ್ರು. ಕೊನೆಗೆ ಮುಸ್ಕಾನ್ ಕಾಲೇಜು ಶಿಕ್ಷಣವನ್ನೇ 1 ವರ್ಷ ನಿಲ್ಲಿಸಿದ್ರು. ಈಗ ಹಿಜಾಬ್ಗೆ ಸರ್ಕಾರ ಅವಕಾಶ ಕೊಡ್ತಿದೆ ಅಂತ ಖುಷಿಪಟ್ರು. ತುಂಬ ಖುಷಿ ಆಯಿತು. ನಾನು ತುಂಬ ಧನ್ಯವಾದ ಮಾಡ್ತೀನಿ ನಮ್ಮ CM ಸಿದ್ದರಾಮಯ್ಯ ಸರ್ಗೆ, ಮತ್ತು DK ಶಿವಕುಮಾರ್ ಸರ್ಗೆ, ಮತ್ತು ಜಮೀರ್ ಅಹಮದ್ ಸರ್ಗೆ, UT ಖಾದರ್ ಸರ್ಗೆ, ಎಲ್ಲರಿಗೂ, ಮತ್ತು ಎಜುಕೇಷನ್ ಮಿನಿಸ್ಟರ್ಗೆ, ಮತ್ತು ಎಲ್ಲ ಹಿಜಾಬ್ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೆಲ್ಲ ನಾನು ತುಂಬ ಧನ್ಯವಾದ ಮಾಡ್ತೀನಿ. ಹಿಜಾಬ್ ವಿಷಯದಲ್ಲಿ ಹೈಕೋರ್ಟ್ ಯಾವ ಆದೇಶವನ್ನು ಕೊಟ್ಟಿಲ್ಲ. ಡ್ರೆಸ್ ಕೋಡ್ ನಿಯಮ ಪಾಲಿಸಿ ಅಂತಷ್ಟೇ ಆದೇಶ ನೀಡಿತ್ತು. ಡಿಸೆಂಬರ್ 27, 2021ರಲ್ಲಿ ಉಡುಪಿಯಲ್ಲಿ ಹಿಜಾಬ್ ವಿವಾದ ಶುರುವಾಯಿತು. ಕಾಲೇಜಿನಿಂದ ಹೊರಬಂದ 6 ವಿದ್ಯಾರ್ಥಿನಿಯರು ಜನವರಿ 31, 2022ರಂದು ಹೈಕೋರ್ಟ್ ಮೊರೆ ಹೋದ್ರು. ಆಮೇಲೆ ಕುಂದಾಪುರದಲ್ಲಿ ಕೇಸರಿ ಶಾಲು ಧರಿಸಿ ವಿದ್ಯಾರ್ಥಿಗಳು ಬಂದರು. ಉಡುಪಿಯ ಭಂಡಾರ್ಕರ್ ಕಾಲೇಜಿನಲ್ಲೂ ಹಿಜಾಬ್ ವಿವಾದ ಶುರುವಾಯಿತು. ಆಮೇಲೆ ಯೂನಿಫಾರ್ಮ್ ಮಾತ್ರ ಧರಿಸಲು ಶಿಕ್ಷಣ ಇಲಾಖೆ ಆದೇಶ ನೀಡಿತ್ತು. ಕೊನೆಗೆ ಬಹುತೇಕ ಕಡೆ ಪ್ರತಿಭಟನೆಗಳಾದವು. ಸರ್ಕಾರ ಶಾಂತಿ ಕಾಪಾಡಲು ಮನವಿ ಮಾಡಿತ್ತು. ಕೊನೆಗೆ ಫೆಬ್ರವರಿ 25, 2022ರಂದು ಹೈಕೋರ್ಟ್ನಲ್ಲಿ ವಾದ ಪ್ರತಿವಾದ ಅಂತ್ಯವಾಯಿತು. 15 ಮಾರ್ಚ್ 2022 ಹಿಜಾಬ್ ಧರಿಸದಂತೆ ಡ್ರೆಸ್ ಕೋಡ್ ಪಾಲಿಸುವಂತೆ ಹೈಕೋರ್ಟ್ ಆದೇಶ ನೀಡಿತ್ತು. ಆಮೇಲೆ ಸುಪ್ರೀಂ ಕೋರ್ಟ್ಗೂ ಹೋಗಿದ್ರು. ಅಕ್ಟೋಬರ್ 13, 2022ರಂದು ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠದಲ್ಲಿ ಭಿನ್ನ ತೀರ್ಪು ಬಂದ ಮೇಲೆ ಜನವರಿ 23, 2023ರಂದು ಸುಪ್ರೀಂ ಕೋರ್ಟ್ನಲ್ಲಿ ತ್ರಿಸದಸ್ಯ ಪೀಠ ರಚನೆ ಪ್ರಸ್ತಾಪವಾಯಿತು. ಈಗಲೂ ಅಲ್ಲೇ ಇದೆ. ಈಗ ಸರ್ಕಾರಕ್ಕೆ ಈ ಆದೇಶ ಹಿಂಪಡೆಯುವ ಬಗ್ಗೆ ಅಧಿಕಾರ ಇದೆ, ಆದ್ರೆ ಸುಪ್ರೀಂ ಕೋರ್ಟ್ನವರು ಫೈನಲ್ ಏನು ತೀರ್ಮಾನ ಮಾಡಲಿಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ರಾಜ್ಯ ಸರ್ಕಾರವೇ ಆದೇಶ ಹಿಂದೆ ಪಡೆದ್ರಿಂದ ಸುಪ್ರೀಂ ಕೋರ್ಟ್ ಕೂಡ ಅದೇ ಅಭಿಪ್ರಾಯ ತೆಗೆದು ನಾವು ತೀರ್ಮಾನ ಮಾಡುವ ಅಗತ್ಯ ಇಲ್ಲ, ಸೊ ಇಟ್ ಇಸ್ ನಾಟ್ ನೆಸರಿ ಟು ಕ್ವಶನ್ ಅಂತ ಡಿಸ್ಮಿಸ್ ಮಾಡಬಹುದು. ಸರ್ಕಾರ ಡ್ರೆಸ್ ಕೋಡ್ ಆದೇಶವನ್ನೇ ವಾಪಸ್ ಪಡೆಯಬೇಕು, ಹಿಜಾಬ್ ಧರಿಸಿ ಅಂತ ನೇರವಾಗಿ ಹೇಳೋಕ್ಕಾಗ್ತಿಲ್ಲ. ಒಂದು ವೇಳೆ ಹೇಳಿದ್ದೇ ಆದ್ರೆ ಎಲ್ಲಾ ಧರ್ಮದವರು ಪ್ರಶ್ನೆ ಮಾಡ್ತಾರೆ. ಹಾಗಾಗಿ ಎಚ್ಚರಿಕೆಯ ಹೆಜ್ಜೆ ಇಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.